ಇದ್ದಿದ್ದು ಇದ್ದ ಹಾಗೆ. ಅಂದ್ರೆ ಈ ತಾಲೂಕಿನಲ್ಲಿ ಯಾವುದೇ ತರದ ತಾರತಮ್ಯ ಇಲ್ದಲೆ ಯಾವುದೇ ತರದ ಒಂದು ಆ ಪಾರ್ಟಿ ಈ ಪಾರ್ಟಿ ಅಂದಲೆ ಸುರೇಶ್ ಗೌಡರು ಎಲ್ಲರಿಗೂ ಸಹಿತ ಸಾಗುವಳಿ ಕೊಟ್ಟು ಮೀಟಿಂಗ್ನಲ್ಲಿ ಪಾಸ್ ಮಾಡಿಟ್ರು. ಕೆಲವರಿಗೆ ಅದರಲ್ಲೂ SC/ST ದುಡ್ಡುಳ್ಳಂಥವ್ರು ಯಾರಿದ್ರು ಅಂಥವ್ರಿಗೆಲ್ಲ ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ಸೋದ್ರು ಇವರು. ಈಗಲೂ ಸಹಿತ ಮಾಡ್ತಾ ಇದ್ದಾರೆ. SC/ST ಆಗ್ತಕ್ಕಂಥ ಅನ್ಯಾಯದಲ್ಲಿ ದುಡ್ಡು ಕಟ್ಟಿದ್ರು ಸಹಿತ, ಕಿಮ್ಮತ್ತು ಹಣ ಕಟ್ಟಿದ್ರು ಸಹಿತ ಅವ್ರಿಗೆ ಸಾಗುವಳಿ ಕೊಡದಲೆ ಅವ್ರಿಗೆ ಯಾರಿಗೂ ಕೊಡಬೇಡಿ, ಎನ್ಕ್ವೈರಿ ಮಾಡಿ ಅಂತ 600 ಚಿಲ್ಲರೆ ಫೈಲ್ಗಳನ್ನ ಟ್ರಂಕ್ನಲ್ಲಿ ಇಟ್ಟು ಟ್ರಂಕ್ನಿಂದ ಬಿಚ್ಚಿ AC/ಗೆ ಎನ್ಕ್ವೈರಿ ಮಾಡಿ ಅಂತ ಹೇಳಿ AC/ಗೆ ಹಾಕಿದಾರಲ್ಲ ಅವರು. ಸುರೇಶ್ ಗೌಡರು ಯಾವುದೇ ಪಾರ್ಟಿ ಜನ ಅಂತ ಏನು ತಾರತಮ್ಯ ಮಾಡಲಿ, ಎಲ್ಲರಿಗೂ ಪಾಸ್ ಮಾಡಿಕೊಟ್ರು. ಈ SC/ST ಅನ್ಯಾಯ ಮಾಡ್ತಾ ಇರೋದು ಯಾತಕ್ಕೋಸ್ಕರ ಅಂದ್ರೆ ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಉಪಯೋಗಿಸ್ಕೊಂಡು ಈಗೇನು ರಾಜೇಶನ್ನವರು ಸುರೇಶ್ ಗೌಡ್ರ ಬಗ್ಗೆ ಮಾತಾಡ್ತಾರೆ, ಅವ್ರಿಗೆ ನೈತಿಕಕ್ಕೂ ಯಾವುದೇ ಕಾರಣದಲ್ಲೂ ಸಹಿತ ಯಾವುದೇ ಒಂದು ಸಣ್ಣ ವಿಚಾರಕ್ಕೂ ಸಹಿತ ಅವ್ರು ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಯಾತಕ್ಕೋಸ್ಕರ ಅಂದ್ರೆ ಅವ್ರು ತಾರತಮ್ಯ ಮಾಡ್ದಲೆ ಪ್ರತಿಯೊಬ್ಬರಿಗೂ ಸಹಿತ ಹಕ್ಕುಪತ್ರ ಕೊಡಿಸಿದ್ದಾರೆ, ದುಡ್ಡು ಕಟ್ಸಿದ್ದಾರೆ. ಆ ದುಡ್ಡು ಕಟ್ಸಿರ್ತಕ್ಕಂಥ 600 ಚಿಲ್ಲರೆ ಫೈಲ್ಗಳನ್ನ ಟ್ರಂಕಲ್ಲಿಟ್ಟು ಎನ್ಕ್ವೈರಿಗೆ ಅಂತ ಇಟ್ಟರಲ್ಲ, SC/ST ಓಟ್ಗಳನ್ನ ತಗೊಂಡ್ರಲ್ಲ, ಅವ್ರಿಗೆ ಅನ್ಯಾಯ ಮಾಡ್ತಕ್ಕಂಥ ಅದು ವಿಚಾರವನ್ನ ಸಪ್ರೇಟ್ ಆಗಿ ಒಂದು ಪಟ್ಟಿನೇ ಓಪನ್ ಮಾಡ್ಕೊಂಡು ಆ ಪಟ್ಟಿಲಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ AC/ನ ಎನ್ಕ್ವೈರಿ ಮಾಡಿ ಅಂತೇಳಿ ಪ್ರತಿಯೊಬ್ಬ ಮೈನರ್ ಕಮ್ಯುನಿಟಿ ಅನ್ನೋದನ್ನ ಎನ್ಕ್ವೈರಿಗೆ ಇಟ್ಟವ್ರೆ. ಇಂಥವು ಸರಿಪಡಿಸ್ತಲೆ ರೈತರನ್ನೇ ಇವ್ರಿಗೆ ಬೆನ್ನೆಲುಬು. ರೈತರನ್ನ ಕೆಲಸವನ್ನ ಮಾಡ್ತಕ್ಕಂಥ ನೈತಿಕ ಹಕ್ಕಿ ಇವ್ರಿಗೆ ಇಲ್ದೇ ಇದ್ರು ಸಹಿತ ಇವರು ರೈತರ ಮೇಲೆ ಪ್ರಾರ ಬೀರ್ತಾ ಯಾರು ನಮ್ಮ ಪಾರ್ಟಿಯರು ಯಾರು ಇದು ಮಾಡ್ತಾರೆ ಅಂತವ್ರನ್ನ ಮಾತ್ರ ಫೈಲ್ಗಳನ್ನ ಒಳಗೆ ತೆಗ್ಸಿ ಸೈನ್ ಹಾಕ್ಸಿ ಅವ್ರಿಗೆ ಸಾಗುವಳಿ ಕೊಡ್ತಾರೆ. ತಾರತಮ್ಯ ಮಾಡ್ತಕ್ಕಂಥ ರೈತರು ಪ್ರತಿಯೊಬ್ಬರು ಈ ತಾಲೂಕಿನ ರೈತರೇ, ಈ ತಾಲೂಕಿನಲ್ಲಿ ಓಟ್ ಕೊಟ್ಟು ಕಳಿಸಿದ್ದಾರೆ. ಅವ್ರನ್ನೂ ತಾರತಮ್ಯ ಮಾಡ್ತಕ್ಕಂಥ ಅಧ್ಯಕ್ಷರು SC/ST ಇದನ್ನ ಕಟ್ಟೋದಕ್ಕೆ ಆಟ್ಲಲ್ಲಿ ದುಡ್ಡು ಕಟ್ಟೋದಕ್ಕೆ ಅರ್ಹತೆ ಇಲ್ಲ. ಆಟ್ಲಲ್ಲಿ ಕಾಲಕ್ಷೇಪ ಕೊಡ್ತಾ ಇಲ್ಲ. ಕಾಲಕ್ಷೇಪದ್ದು ದುಡ್ಡನ್ನ ದುರುಪಯೋಗ ಪಡಿಸ್ಕೊಂಡು 80% ದುಡ್ಡೆಲ್ಲ ನುಣಿಗೆ ಹಾಕಿ ಬಿಡಿಸ್ಕೊಂಡ್ರು. ನಾನು ಸರ್ಕಾರದ ಲೆವೆಲಲ್ಲಿ ಮಾತಾಡ್ತಾ ಇಲ್ಲ, ನಮ್ಮ ಉಸ್ತುವಾರಿ ಸಚಿವರು ಇದ್ದಾರಲ್ಲ, ನಾಗಮಂಗಲ ತಾಲೂಕಿನ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರಲ್ಲ, ಇವರು ಪ್ರಸ್ತಾಪ ಮಾಡಿ ಸರ್ಕಾರದಿಂದ ಬಿಡುಗಡೆ ಆಗ್ತಕ್ಕಂಥ ಕಾಲಕ್ಷೇಪದ ದುಡ್ಡಿಲ್ಲ, ಆಟ್ಲಲ್ಲಿ ಊಟ ಮಾಡೋದಕ್ಕೆ ದುಡ್ಡ ರಿಲೀಸ್ ಮಾಡ್ತಾ ಇಲ್ಲ. ಇಂಥ ಪರಿಸ್ಥಿತಿಲಿದ್ದಾಗ ಇತ್ತಗೆ ರೈತರಿಗೂ ತೊಂದರೆ ಕೊಡೋದು, ಇತ್ತಗೆ ದುಡ್ಡು ಕಟ್ಟಿರ್ತ ಕಿಮ್ಮತ್ತು ಕಟ್ಟಿರೋದಕ್ಕೆ ಸಾಗುವಳಿ ಕೊಡೋಕ್ಕೂ ತೊಂದರೆ ಕೊಡ್ತಕ್ಕಂಥದ್ದು. ಅಧಿಕಾರಿಗಳನ್ನ ದನಗಳಿಗೆ ಹಗ್ಗ ಹಾಕಿ ಮೂಗ್ದರ ಹಿಡಿತಾರಲ್ಲ, ಹಂಗೆ ನಾನು ಹೇಳ್ದಂಗೆ ಹೋಗ್ಬೇಕು, ನಾವು ಹೇಳ್ದಂಗೆ ನಡ್ಕೋಬೇಕು ಅಂತಕ್ಕಂಥ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ಕೊಂಡು ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಜನಗಳಿಗೆ ಅನ್ಯಾಯ ಮಾಡ್ತಿದ್ರೆ ಇದನ್ನ ತೀವ್ರವಾದ ಮಾಡ್ತಲ್ಲ. ಇನ್ನು ಮುಂದೆ ಏನಾರು ಇದೇ ತರ ಹೇಳಿಕೆ ಕೊಡೋದು, ಪೇಪರ್ ಹೇಳಿಕೆ ಕೊಡೋದು ಅಥವಾ ಇನ್ನೊಂದು ಏನಾದ್ರು ಮಾಡ್ತಾ ಇದ್ರೆ ಅಲ್ಲಿ ಇಲ್ಲಿ ಮಾಡಿದ್ರೆ ಬರೀ SC/ST ಜನಾಂಗನೇ ಎತ್ಕಟ್ಟಿ ಇದನ್ನ ದೊಡ್ಡ ಮಟ್ಟದ ತಮಟೆ ಚಳವಳಿ ಮಾಡಿಸ್ತೀನಿ ಗ್ಯಾರಂಟಿಯಾಗಿ. ಇದನ್ನ ಮುನ್ನೆಚ್ಚರಿಕೆಯಾಗಿ ಇವರು ತಿಳ್ಕೊಂಡು ಮುಂದುವರಿದಲೆ ಜ್ಞಾಪಕಾರ್ಥವಾಗಿ ಉಳ್ಕೊಂಡ್ರೆ ಸರಿ. ಇಲ್ಲಾಂದ್ರೆ ಇನ್ನು ಮುಂದೆ ದೊಡ್ಡ ಚಳವಳಿನ ಮಾಡ್ತಕ್ಕಂಥ ಸಂದರ್ಭ ಬರ್ತದೆ. ಅದನ್ನ ಕಾದು ನೋಡ್ಬೇಕಾಯ್ತದ ಅಧ್ಯಕ್ಷರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.